ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ದಾವಣಗೆರೆ ಒಬ್ಬ ವರದಿಗಾರ ಸಿಗ್ಲಿ ಬಶ್ಯನ್ನ ಉದ್ದೇಶಿಸಿ ಸಾರ್ವಜನಿಕರಲ್ಲಿ ಸಿಗ್ಲಿ ಬಶ್ಯನ ನಡವಳಿಕೆಯನ್ನು ಹಂಚಿಕೊಂಡಂಥ ಇತಿಹಾಸನ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ಮತ್ತು ಜಗಳೂರು ಪೊಲೀಸ್ ಸ್ಟೇಷನ್ಗೂ ಹೋಗಿ ಬಂದೆ. FSL ರಿಪೋರ್ಟ್ ಪ್ರಕಾರ ಅದು ಏನಾಗುತ್ತೆ ಅನ್ನೋದು, ಅಲ್ಲಿ ಒಂದು ಜಗಳೂರು ತಾಲೂಕು ಸಿದ್ದರಾಮಯ್ಯ ಅನ್ನೋಂಥ ಒಬ್ಬ ಪೊಲೀಸ್ ಅಧಿಕಾರಿ CPI ಇರಬೇಕು, ಅವರು ಸಬ್ ಇನ್ಸ್ಪೆಕ್ಟರ್ ಇರಬೇಕು. ಅವರು ಸಿಗ್ಲಿ ಬಶ್ಯನ್ನ ಒಂದು ಇತಿಹಾಸಕ್ಕೆ ಗ್ರೇಟ್ ಅಂತಾರೆ, ಆದರೆ ಆತನ ಒಂದು ವೃತ್ತಿಯ ನಡವಳಿಕೆ ಬಗ್ಗೆ ಅವರು ತನಿಖೆದಾರದಾರ. ಇವತ್ತು ದಾವಣಗೆರೆ ವರದಿಗಾರ ರಿಪೋರ್ಟರಿಗೆ ಈ ಸಿಗ್ಲಿ ಬಶ್ಯಾ ಕೇಳೋದಿಷ್ಟೇ, ನಿಮಗೆ ವರದಿ ಕೊಡೋಕ್ಕೆ ಸರಿಯಾಗಿ ಬರೋದಿಲ್ಲ ಅಂದರೆ ಈ ಸಿಗ್ಲಿ ಬಶ್ಯನಂತಲ್ಲಿ ಬಂದು ನೀವು ವರದಿ ತಗೊಳ್ಳಿ. ಈ ಸಿಗ್ಲಿ ಬಶ್ಯಾ ಸುಳ್ಳನ್ನು ಸತ್ಯ ಮಾಡ್ತಿದ್ದ, ಸತ್ಯನ ಸುಳ್ಳು ಮಾಡ್ತಿದ್ದ. ಕಳ್ತನ ಯಾವತ್ತು ಬಿಟ್ಟೆ ಅಂದಿನಿಂದ ಯಾವತ್ತು ಸುಳ್ಳು ಹೇಳಲ್ಲ ಅಂತಂದು ನಾ ಸತ್ಯನೇ ಹೇಳ್ತೀನಿ. ಆ ಸತ್ಯದೊಳಗೆ ಏನು ಇತಿಹಾಸ ಐತೆ ಅನ್ನೋದು ನೀವು ತಿಳ್ಕೋಬೇಕು, ಹೌದಾ? ಜನರು ಅರ್ಥ ಮಾಡ್ಕೋಬೇಕು, ಹೌದಾ? ಇವತ್ತು ಈ ಸಿಗ್ಲಿ ಬಶ್ಯಾ 2020ರಿಂದ ಇಲ್ಲಿವರೆಗೂ 1 ಕೋಟಿಯಷ್ಟು ಸಾಲ ಮಾಡಿದ್ದೀನಿ. ಆದರೆ ಚೀಟಿಂಗ್ ಮಾಡಿಲ್ಲ, ದುಡ್ಡು ಕೊಟ್ಟಿಲ್ಲ, ಸಾಲ ಮಾಡಿದ್ದೀನಿ. ಆದರೆ ಆ ಸಾಲಗಾರ ಯಾರು 16 ವರ್ಷದಿಂದ ಇಲ್ಲಿವರೆಗೂ ನಾ ಮಾಡಿದಂಥ ಸಾಲಕ್ಕೆ, ಕಳ್ತನ ಬಿಟ್ಟು 16 ವರ್ಷ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ನನಗೆ ಕೊಟ್ಟಂಥ ಸಾಲಗಾರ ಯಾರು ಬಂದು ನಾನು ಪ್ರಶ್ನೆ ಮಾಡಿಲ್ಲ, ನನ್ನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಆದರೆ ಈಗ ಜಗಳೂರು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಆಗಿದೆ, ಸಿಗ್ಲಿ ಬಶ್ಯಾ ನಂಬಿಕೆ ದ್ರೋಹ ಮಾಡಿದಾನ, ಚೀಟಿಂಗ್ ಮಾಡಿದಾನ ಅಂತ. ಅದರ ಬಗ್ಗೆ ಈಗ ತನಿಖೆ ಆಗ್ತೈತಿ. ಯಾಕಂದರೆ ನಾನು ಸತ್ಯ ಹೇಳೇ ಸಾಯಂತ ಬಶ್ಯಾ, ನಾನು ಸುಳ್ಳು ಯಾವತ್ತೂ ಹೇಳಂಗಿಲ್ಲ. ಯಾಕಂದರೆ ನಾನು 1 ವರ್ಷದಿಂದ ಈ ಸುಮಾರು 2025 ಅಕ್ಟೋಬರಿಂದನೇ ಈ ಸಿಗ್ಲಿ ಬಶ್ಯಾ ಇಡೀ ಕರ್ನಾಟಕದೊಳಗೆ ನಾನು ಎಲ್ಲನೂ ಸರ್ವೆ ಮಾಡಿದ್ದೀನಿ. ಅಡ್ಡಾಡಿ ಸಂದರ್ಭದಲ್ಲಿ ನನಗೆ ಸಿಕ್ಕಂಥ ಅಭಿಮಾನಿಗಳು, ಕೆಲವೊಬ್ಬರು ಅಭಿಮಾನಿಗಳು ನನ್ನ ಕಾನೂನನ್ನು ನಂಬಿ ಅರಿವಿನ ಜ್ಞಾನ ತಿಳ್ಕೊಂಡಂಥವ್ರು 160ರಷ್ಟು ಬೆಳೆಸಿದ್ದೀನಿ. ಯಾಕಂದರೆ ಸಿಗ್ಲಿ ಬಶ್ಯನ ವಾದದಲ್ಲಿ ತುಂಬ ಸತ್ಯ ಐತಿ, ಮಾತಿನಲ್ಲಿ ತುಂಬ ಸತ್ಯ ಐತಿ ಅಂತ. ಕೆಲವೊಬ್ಬರು ನನ್ನ ವಾದ ಮೆಚ್ಚಿ ನನಗೆ ದುಡ್ಡು ಕೊಟ್ಟು ಹೋಗ್ತಿದ್ರು, ಹಾಗೆ ಪ್ರೀತಿಯಿಂದ ದುಡ್ಡು ಕೊಡ್ತಿದ್ರು. ಬಶ್ಯಾ ನೀ ಎದ್ದೇಳು, ಬಶ್ಯಾ ನೀ ಸೋಲ್ಬೇಡ, ಬಿದ್ದವ್ರನ್ನ ಎತ್ತಿ ಹಿಡಿ ಅನ್ನೋಂಥ ಇತಿಹಾಸನೂ ನನಗೆ ಕೊಟ್ಟಂಥವ್ರು ಅದರ, ಅವ್ರಿಗೆ ನಾನು ಉತ್ತರ ಕೊಡೋದು. ಒಟ್ಟೇನಪ್ಪ ಅಂದರೆ ಮಾತಿನಲ್ಲೇ ನಾನು 16 ವರ್ಷ ಜೀವನ ಮಾಡಿದೆ. ಆದರೆ ಆ ಜೀವನದಲ್ಲಿ ನನಗೆ ಜೀವನ ಮತ್ತು ಈ ಒಂದು ಹೋರಾಟ ಎರಡೂ ಮುಂದುವರಿಬೇಕಾದ್ರೆ ನಾನು ಏನು ಮಾಡಬೇಕು ಅಂದಾಗ ನನಗೆ 2020ರಲ್ಲಿ ನನಗೆ ಜೈಲು 5 ವರ್ಷ ಶಿಕ್ಷೆ ಆಯಿತು. ಆ ಶಿಕ್ಷೆಯಲ್ಲಿ ನಾನು ಮರು ಜಾಮೀನು ಪಡ್ಕೊಂಡು ಜೈಲಿಂದ ಹೊರಗೆ ಬಂದೆ. ಹೊರಗೆ ಬರಬೇಕಾದ್ರೆ 21,000 ರೂಪಾಯಿ ದಂಡ ಕಟ್ಟಬೇಕಾಗಿತ್ತು ಹಾವೇರಿ ಸೆಷನ್ ಕೋರ್ಟಿಗೆ. ಆವಾಗ ನಾನು ಜೈಲಿಂದ ಬಿಡುಗಡೆ ಆಗಿ ಮತ್ತು ಕೋರ್ಟಿಗೆ ಬಂದು 21,000 ರೂಪಾಯಿ ಕಟ್ಟಬೇಕಾದ್ರೆ ನನ್ನ ಹೆಂಡತಿ ತಾಳಿನ ಅಡ ಇಟ್ಟು ಕಟ್ಟಿದಾಗಿನ ಮುಂದೆ ನಾನು ಹೋರಾಟ ಏನು ಅಂತಂದು ನಾನು ನಿರ್ಧಾರ ಮಾಡಿಕೊಂಡಾಗ ನನ್ನ ಆಸ್ತಿ ಪಡಿಬೇಕು, ನನ್ನ ಹೆಂಡತಿ ಮಕ್ಕಳನ್ನ ಸಿಗ್ಲಿ ಗ್ರಾಮದಾಗ ಇಡಬೇಕು. ಯಾಕಂದರೆ ಸತ್ಯ ಒಂದು ಕಡೆ ಇದೆ, ಸುಳ್ಳು ಒಂದು ಕಡೆ ಇದೆ. ಇದು ಎರಡೂ ಒಂದು ಕಡೆ ಇತ್ತಂದರೆ ಗೊತ್ತಾಗುತ್ತೆ ಕಾನೂನಿಗೆ. ಅದು ಏನು ಮಾಡೋಕ್ಕಾಗುತ್ತೆ? ನನ್ನ ಸಿಗ್ಲಿ ಗ್ರಾಮಕ್ಕೆ ನಾನು ಅವಮಾನ ಮಾಡಲ್ಲ ಅಂತಂದು ಪ್ರತಿಜ್ಞೆ ಮಾಡಿದ್ದೆ. ಈಗ ಈಸೂರು ಗ್ರಾಮದಲ್ಲಿದ್ದರೂ ನಾನು ಈ ಈಸೂರು ಗ್ರಾಮಕ್ಕೆ ಅವಮಾನ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೆ. ಆದ್ರೆ ಭಾಗ 1
ನಾನು 14 ವರ್ಷದಿಂದ ಇಲ್ಲಿವರೆಗೂ ನಾನು 2010ರವರೆಗೂ ಕಳ್ಳಾದೆ. 2010ರಿಂದ ಈ 2026ವರೆಗೂ ನಾನು ಕಳ್ಳತನ ಮಾಡಲಿಲ್ಲ. ಆದರೆ ನನಗೆ ಎಷ್ಟೋ ಜನ ಹೆಂಗೆ ನಾನು ಕಳ್ಳತನ ಮಾಡೋ ಮುಂದೆ ಅಡ್ವಾನ್ಸ್ ಆಗಿ ದುಡ್ಡು ಕೊಡ್ತಿದ್ರು ನಂಬಿಕೆ ಮೇಲೆ. ಬಸ್ಸ ನಿನಗೆ ಇಷ್ಟು ದುಡ್ಡು ತಗೋ, ನನ್ನ ಮಕ್ಕಳು ಮದುವೆ ಐತಿ, ಬಸ್ಸ ನೀ ಇಷ್ಟು ದುಡ್ಡು ತಗೋ, ನಾ ದೊಡ್ಡ ಶ್ರೀಮಂತ ಆಗ್ಬೇಕು, ಬಸ್ಸ ನೀ ಇಷ್ಟು ದುಡ್ಡು ತಗೋ, ನಾನೀಗ ಒಂದು ಸೈಡ್ ಕೊಡ್ತೀನಿ. ಹೀಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ನಾನು ಅವ್ರ ಜೊತೆಲಿ ಬದುಕೊಂತನ ಬಂದಂಥ ಬಸ್ಸ ಇದ್ದೀನಿ. 13 ವರ್ಷದಿಂದನೂ ನಾನು ಸಣ್ಣ ಪುಟ್ಟ ಕಳ್ಳನಿಂದ ಹಿಡಿದು ಲಾಸ್ಟು ಯಡಿಯೂರಪ್ಪನ ಮುಖ್ಯಮಂತ್ರಿ ಮನೆ ಕಳ್ಳತನವರೆಗೂ ನಾನು ಕಳ್ಳಾಗಿದ್ದೀನಿ. ಎಲ್ಲ ಕೇಸನ್ನು ನಾನು ಕನ್ನಡದಲ್ಲಿ ವಾದ ಮಾಡಿದ ಕೇಸು ಮಾಡಿಲ್ಲ ಅಂತ ತೀರ್ಪು ಪಡೆದು ಬಂದಂಥ ಬಸ್ಸ ಇದ್ದೀನಿ. ಆದರೆ ಮುಂದಿನ ಜೀವನ ಏನು ಅನ್ನೋದು ನನ್ನ ಒಂದು ಚಿಂತೆ ಇತ್ತು. ಅದು ನಾವು ಗಂಡ ಹೆಂಡತಿ ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ದಾಗ ನಾವು ಇನ್ನು ನಮ್ಮ ಆಸ್ತಿ ಪಡಿಬೇಕು, ನಾವು ಇಲ್ಲಿ ಗ್ರಾಮ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ನನ್ನ ಹೆಂಡತಿನ ಎಲೆಕ್ಷನ್ ನಿಂದಿರಿಸ್ಬೇಕು, ಏನೇನೋ ಕನಸುಗಳಿದ್ದಾಗ ನಾನು ದಂಡ ಕಟ್ಟಿ ಕೋರ್ಟ್ನಿಂದ ಇನ್ನೇನು 2 ಮೆಟ್ಲು ಇಳಿದಿದ್ದೀನಿ. ಅಷ್ಟೊತ್ತಿಗೆ ನನ್ನ ಜೊತೆಯಲ್ಲಿ ಶಾಲೆ ಕಲ್ತಂಥ ನನ್ನ ಗೆಳೆಯನ ಅಳಿಯ ನನಗೆ ಹೆಗಲ ಮೇಲೆ ಕೈ ಇಟ್ಟು ಹೇಳಿದ, ಬಸಣ್ಣ ಅಂದ. ಯಾಕಪ್ಪ ಅಂದೆ. ಆತ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಕೆಳಗಡೆ ಕ್ಲರ್ಕ್ ಇದ್ದಾನು ಆತ, ದುಂದೂರು ಅಂತಂದು. ಆತ ನನಗೆ 10 ಲಕ್ಷ ರೂಪಾಯಿ ಕೊಟ್ಟ. ಯಾಕೆ ಕೊಟ್ಟ ಅಂದರೆ ಅವನು 1 ಕೋಟಿ ಸಾಲ ಮಾಡಿದ್ದ. ಅವಾಗ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು. ನೋಡೋಣ ತಗೋ ಅಂತಂದು ಹೇಳಿ ಅವನಂತಲ್ಲಿ 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡೆ. ಆದರೆ ಇನ್ನೂವರೆಗೂ ನಾ ಕೊಟ್ಟಿಲ್ಲ. ಆತ ನನ್ನ ಮೇಲೆ ಒಂದು ಕಂಪ್ಲೇಂಟು ಕೊಟ್ಟಿಲ್ಲ. ಯಾಕಂದರೆ ನಾನು ಏನೇ ಮಾಡಿದ್ರು ಅದನ್ನು ಗೆಲ್ತೀನಿ ಅಂತಂದು ಕೈ ಹಾಕಿ ತೊಗೊತೀನಿ ಹೊರತು ಸಿಕ್ಕಾಕೊತೀನಿ ಅನ್ನೋ ಕೈ ಯಾವತ್ತೂ ನಾನು ಹಾಕಿಲ್ಲ. ಯಾಕಂದರೆ ನನಗೆ ಜೀವನನೂ ನಡಿಬೇಕು, 5 ಮಕ್ಕಳು ಹೆಂಡತಿ ನಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಅವರಿಗೆ ಶಾಲೆ ಕಲಿಸ್ಬೇಕು, ಅವ್ರ ಮದುವೆ ಮುಂಜಿ ಮಾಡಬೇಕು ಅನ್ನೋದು ಒಂದು ಬಿಟ್ಟರೆ ಆಸ್ತಿ ಮಾಡಬೇಕು, ಸೈಡ್ ತೊಗೋಬೇಕು, ದೊಡ್ಡ ದೊಡ್ಡ ಕಾರ್ನಲ್ಲಿ ಮೆರಿಬೇಕು ಅನ್ನೋ ಆಸೆ ನಂದಿಲ್ಲ. ನಾನು ಏನಂದರೆ ಒಂಥರ ಹೆಳವಿದ್ದಂಗೆ ಸುತ್ತಿ ಎಲ್ಲ ಜಾಗೃತಿನ ತಿಳ್ಕೊಂಡಿದ್ದೀನಿ. ಈಗ ನಾನು ಕೇಳೋದು ಏನಪ್ಪ ಅಂದರೆ ದಾವಣಗೆರೆ ವರದಿಗಾರನಿಗೆ, ದಯವಿಟ್ಟು ನಿಮ್ಮ ದಾವಣಗೆರೆ ಕ್ಷೇತ್ರ ಮೊದಲನೇ ಕಳ್ಳ ನಾನು. 380 450 ಕಳ್ಳ ಅಂದರೆ 1988ರಾಗ ನಾನು ದಾವಣಗೆರೆಯಾಗ ಕಳ್ಳತನ ಮಾಡಿದವನು. ಅವನು ಸುಮಾರು ಕಳ್ಳತನ ಮಾಡಿದ. ಅವಾಗ ಕ್ರೈಮ್ ಹಾಲಪ್ಪ ಓಂಕಾರಿ ಗುರುರಾಜ್ ಅಂತಂದು ಕ್ರೈಮ್ ಪೊಲೀಸರು ಕರ್ನಾಟಕದಾಗ ಅತಿ ಹೆಚ್ಚು ಇತಿಹಾಸಗಾರರಂದರೆ ಕ್ರೈಮ್ನಲ್ಲಿ ಹಾಲಪ್ಪ ಓಂಕಾರಿ ಗುರುರಾಜ್ ಜೀವಿತ್ ರಾಜ್ ಅಂತ ಅವ್ರಿಗೂ ಅದಾರ. ಅವ್ರಿಗೆ ಭೇಟಿ ಆಗ್ತಾ ಇರ್ತೀನಿ. ಬಟ್ ಬಶಾನಿ ಕಳ್ಳತನ ಮಾಡಬೇಡ, ಪೊಲೀಸರು ಮರುವದಿ ಉಳಿಸ್ಬೇಕು ಅಂತಂದು ಅವ್ರು ಹೇಳಿದ ಕಾಯಕನ ನಾನು ಉಳಿಸ್ಕೊಂಬಂದಿದ್ದೀನಿ. ಬಟ್ ಆಸೆ ಇದ್ದವರು ನೀನು ನಮ್ಗೆ ಕೊಡಬೇಕು ಅನ್ನೋರು ಇದ್ದರು. ಕೆಲವೊಬ್ಬರು ನನ್ನಂತಲ್ಲಿ ತಿಂದು ನನಗೆ ಮೋಸ ಮಾಡಿದವರು ಇದ್ದರು. ಅಂಥವ್ರ ಹತ್ರ 8 ಸಲ 5 ಸಲ ತೊಗೊಂಡವ್ರ ಹತ್ರನೂ ನಾನು 1 ಸಲ ದುಡ್ಡು ಇಸ್ಕೊಂಡು ತಿಂದಿದ್ದೀನಿ. ಅವ್ರು ನನ್ನ ಹತ್ರ ಬಂದಿಲ್ಲ, ಅವ್ರು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿಲ್ಲ. 2-3 ಸಲ ನಾನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಪ್ರಶ್ನೆನೂ ಮಾಡಿದರು. ಆದರೂ ಅವ್ರು ಮತ್ತು ನನ್ನ ಕದ್ದು ಮುಚ್ಚಿ ಬಿಟ್ಟು ಕಳಿಸಿದ್ರು. ಆದರೂ ನಾನೇನಂದರೆ ನನ್ನ ಜೀವ ಎಲ್ಲಿವರೆಗೂ ಇರ್ತೈತಿ, ಇದು ಒಂದು ಎಲ್ಲಿವರೆಗೂ ಪ್ರಕರಣ ಬಯಲಿಗೆ ಬರ್ತೈತಿ ಅಲ್ಲಿವರೆಗೂ ನಾನು ಅವ್ರು ಏನು ಕೊಡ್ತಾರೆ ಅದನ್ನ ಇಸ್ಕೊಂಡು ನಡೀತಿದ್ದೆ. ಅವರು ತಿಳ್ಕೊತಿದ್ರು, ಎಲ್ಲರಿಗೂ ಕಾನೂನು ಜ್ಞಾನ ಕೊಡ್ತಿದ್ದೆ, ನನ್ನ ಮೇಲೆ ನಂಬಿಕೆ ಇಡ್ತಿದ್ರು, ಕೊಡ್ತಿದ್ರು. ಬಟ್ ನಾನು ಅವ್ರ ದುಡ್ಡು ತಿನ್ನಂಗಿಲ್ಲ. ನನಗೊಂದು ಸ್ಥಾನ ಸಿಕ್ತಂದರೆ ಅವ್ರದ್ದೊಂದು ಕೋಟಿ ನನಗೊಂದು ಕೂದಲಿದ್ದಂಗೆ. ಯಾಕಂದರೆ ಈಗ ನೆಕ್ಸ್ಟ್ ಬಿಗ್ ಬಾಸ್ 13ನೇ ಬಿಗ್ ಬಾಸಿಗೆ ನನ್ನ ನಂಬ್ಕೊಂಡವರು ಬಿಟ್ಟರೆ ಆ ಬಿಗ್ ಬಾಸ್ನಲ್ಲಿ 100ಕ್ಕೆ 90ರಷ್ಟು ಈ ಕಾನೂನಿನ ಜ್ಞಾನ, ಸಂವಿಧಾನದ ಇತಿಹಾಸನ ಬದುಕು ಒಂದು ಇದನ್ನು ನಾನು ಕೊಡ್ತೀನಿ. ಯಾಕಂದರೆ ಕಳೆ ಲೆಕ್ಕದಲ್ಲೇ ನೀವು ಸಾಯ್ತಾ ಇದ್ದೀರಿ, ಆ ಕುಡ್ಸೋ ಲೆಕ್ಕ ಆಗಬೇಕು. ಯಾಕಂದರೆ ಆಸೆ ಇರಬೇಕು. ಇವತ್ತು ನಾನು 80 kg ಬಂಗಾರ ಕದ್ರೂ ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಬೈಕ್ ಹತ್ತಿಲ್ಲ, ಒಂದು ಚೈನ್ ಹಾಕ್ಕೊಂಡು ಮೆರೆದಿಲ್ಲ. ಆದರೂ ನನ್ನ ಬ್ಯಾಂಕ್ ಒಳಗಡೆ ಒಂದು ಪಾಸ್ಬುಕ್ನಲ್ಲಿ ₹1 ಇಟ್ಟಿಲ್ಲ, ₹1 ತೊಗೊಂಡಿಲ್ಲ. ನನ್ನಂತಲ್ಲಿ ಇರೋದು ಒಂದು ಫೋನು, ಒಳ್ಳೆ ಬಟ್ಟೆ, ಒಳ್ಳೆ ಮಾತು, ಇಷ್ಟು ಬಿಟ್ಟರೆ ನನ್ನಂತಲ್ಲಿ ಏನಿಲ್ಲ. ಅದಕ್ಕೆ ದಾವಣಗೆರೆ ವರದಿಗಾರರಿಗೆ ನಾನು ಕೇಳೋದಿಷ್ಟೇ, ನಿನಗೆ ನನ್ನ ಬಗ್ಗೆ ಕತೆ ತಿಳ್ಕೊಬೇಕು, ಜನರಿಗೆ ಹಂಚಬೇಕು ಅನ್ನೋದೇ ಇದ್ದರೆ ಆತನ ಹತ್ರ ಹೋಗಿ ಏನು ಕೇಳ್ತಿದ್ದಿ ವರದಿನ, ಅದರಲ್ಲಿ ಅವನು ತಪ್ಪ ಹೇಳಿದಾನೆ. ಆದರೆ ನನ್ನಂತಲ್ಲಿ ಬಂದರೆ ನಾನು 16 ವರ್ಷದ ಇತಿಹಾಸನ ನಿನ್ನ ವರದಿಗೆ ನಾನು ಕೊಡ್ತೀನಿ, ಧೈರ್ಯವಾಗಿ ಕೊಡ್ತೀನಿ, ಸತ್ಯನ ಕೊಡ್ತೀನಿ. ಆ ಒಂದು ವರದಿಗಾರ ಆಗಿದ್ದು ಆದರೆ ನೀನಂತೂ VIP ಯಾರಾಗೋದಿಲ್ಲ. ಆದರೆ SP ಅವ್ರ ಹತ್ರ ಹೋಗು, ದಾವಣಗೆರೆ SP ಅವ್ರಿಗೆ ಹೋಗಿ ಭೇಟಿಯಾಗು. ಯಾಕಂದರೆ ಯಾಕೆ ಮೋಸ ಹೋಗ್ತಾರ,
ಹೆಂಗೆ ಕಳ್ತನ ಆಕ್ಕವು, ಆ ಕ್ರೈಮ್ ಹೆಂಗೆ, ಪೊಲೀಸ್ರ ಕೆಲಸ ಏನು, ಊರ ಜನದ ಕೆಲಸ ಏನು, ಊರಿನಲ್ಲಿ ಹೆಂಗೆ ಬದುಕಬೇಕು, ಹೆಂಗಿಲ್ಲ, ಹೆಂಗೆ ಮೋಸ ಹೋಗ್ತಾರೆ, ಹೆಂಗೆ ಇದು ಮಾಡ್ತಾರೆ, ಎಲ್ಲದರ ಬಗ್ಗೆನೂ ನಾನು ವರದಿ ಕೊಡ್ತೀನಿ. ನಾನು ಮೋಸ ಮಾಡಿದ್ರ ಬಗ್ಗೆ ವರದಿ ಕೊಡ್ತೀನಿ. ಆದರೆ ನಾನು ರಾಬರಿ ಮಾಡಿಲ್ಲ, ಹೊಡೆದು ಕಸ್ಕೊಂಡಿಲ್ಲ, ಒಬ್ಬರು ಮನೆ ಕಳ್ತನ ಮಾಡಿಲ್ಲ. ಅವರು ಕೊಟ್ಟಂಗೆ ನಾ ಇಸ್ಕೊಂಡಂಗೆ. ಆದರೆ ನಾನು ಹೊಳ್ಳಿ ಕೊಟ್ಟಿಲ್ಲ. ಇಂಥ ಬಂಗಾರದ ಅಂಗಡಿಗೆ ಹೋಗಿ ಧಮಕಿ ಹಾಕಿ ಯಾರನ್ನ ಹತ್ರ ಬಂಗಾರ ಕೇಳಿದವನಲ್ಲ. ನನ್ನ ಮನೆಗೆ ಒಬ್ಬ ಪೊಲೀಸನು ಬಂದು ಬಸ್ಯ ಹಿಂಗಾಗೈತೆ ನಿನ್ನ ಮೇಲೆ ಅಂತ ಒಂದು ಆರೋಪ ಹಾಕಿಲ್ಲ. ಆದ್ರೆ ನಿನ್ನೆ ದಿವಸ ಈ ಸಿಗ್ಲಿ ಬಸ್ಯ ನಾನು ಮಲ್ಕೊಂಡಾಗ ಒಂದು ವಿಡಿಯೋ ಬಂತು. ಅದನ್ನು ನೋಡಿದಾಗ ಆತ ನನ್ನಂತಲೇ ದೋಸ್ತಿ ಆಗಿದ್ದ. ಆದರೆ ಜಗಳೂರಲ್ಲಿ 60,000 ರೂಪಾಯಿ ದುಡ್ಡು ಕೊಟ್ಟೀನಿ ಅಂತಾನಲ್ಲ, ಅದು ತಪ್ಪು. ಅದು ತಪ್ಪು. ನನಗೆ ಆತ 60,000 ರೂಪಾಯಿ ದುಡ್ಡು ಕೊಟ್ಟಿದ್ದು ಸುಳ್ಳು. ಆದರೆ ಆ ಒಂದು 5,000 ರೂಪಾಯಿ ನನಗೆ ಫೋನ್ಪೇ ಹಾಕಿದ್ದಾನೆ, ನನಗೆ ಫಾಲೋವರ್ಸ್ ಆಗಿದ್ದಾನೆ. ನಾನು ಆ ದಾವಣಗೆರೆ ಬಸ್ನಲ್ಲಿ ಬಂದವ. ನಾನು ಬೆಳಗ್ಗೆ ಊರಿಂದ ಸೀದಾ ದಾವಣಗೆರೆ ಬಂದು ದಾವಣಗೆರೆಯಿಂದ ಜಗಳೂರು ಬಸ್ ಹತ್ತಿದವ. ನಾನು ಹತ್ತಿ ಇಳಿದಾಗ ನನಗೆ ಅಲ್ಲಿ ಸಿಕ್ಕವ. ಅಲ್ಲಿ ಸಿಕ್ಕಾಗ ಅವನ ಕೂಟ ಮಾತಾಡಿ ಅಲ್ಲಿ 4-5 ಮಂದಿ ನನ್ನ ಸೆಲ್ಫಿ ತೊಗೊಂಡ್ರು, ಪರಿಚಯ ಮಾಡಿಕೊಂಡ್ರು, ನಂಬರ್ ತೊಗೊಂಡ್ರು, ಅವನ ಎದುರಿಗೆ ತೊಗೊಂಡ್ರು. ಆಮೇಲೆ ಅವನಿಗೆ ಫುಲ್ ಇದಾಯ್ತು. ನನ್ನ ಜೊತೆಲಿ ಅವನು ಫೋಟೋ ಹುಡ್ಕೊಂಡ. ಬರ್ರಿ ಚಹಾ ಕುಡೀರಿ, ನಮ್ಮದು ಅಲ್ಲೇ ನ್ಯಾಮ್ತಿ ಅಂತಂದು ಹೇಳಿದೆ. ನಾನು ಈಸೂರಾಗದೀನಿ ಅಂತ ಸತ್ಯ ಹೇಳಿದೆ. ಅವಾಗ ಅವನು ಇಲ್ಲರಿ ನಿಮ್ದೆಲ್ಲ ನಾ ಸ್ಟೋರಿ ನೋಡೀನಿ, ಫಾಲೋವರ್ಸ್ ಅದೀನಿ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ಭಾಳ ಐತಿ. ಈಗ ನಾವು ನಿಮ್ಮ ಹತ್ರ ಮಾತಾಡ್ಬೋದಾ, ಫೋನ್ ನಂಬರ್ ಕೊಡ್ತೀರಾ ಅಂದ. ಎದಕ್ಕೆ ಅಂತ ಕೇಳಿದಾಗ ಏನು ಪ್ರಶ್ನೆ ಅಂದಾಗ, ಇಲ್ಲರಿ ನಾನು ಭಾಳ ಹಾಳಾಗಿದ್ದೀನಿ, ನನಗೆ ಪಾಯಿಂಟ್ ಏನಾದರೂ ಕಂಡು ಹಿಡಿತೀರಾ ನೀವು, ಹೊಸ ನಂಬರ್ ಏನಾದರೂ ಕಂಡು ಹಿಡಿತೀರಾ ನೀವು, ಒಟ್ಟು ನಾನು ಶ್ರೀಮಂತ ಆಗಂತ ಒಂದು ಸಲಹೆ ಕೊಡ್ರಿ ನನಗೆ ಅಂತಂದು ಆತ ನನಗೆ ಪ್ರಶ್ನೆ ಮಾಡಿದಾಗ, ನೋಡಪ್ಪ ನಾನು ನಿನ್ನ ಹತ್ರ ಒಂದು ದಿನ ಕುತ್ಕೋಬೇಕಾದ್ರೆ ನನಗೊಂದು ಮನೆ ಕಷ್ಟ ಐತಿ, ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ, ಕೆಟ್ಟದ್ದಂತೂ ಹೇಳೋಂಗಿಲ್ಲ. ನಾನು ಒಳ್ಳೆಯದೇ ಹೇಳ್ಕೊತೀನಿ. ಆದರೆ ಯಾರನ್ನೂ ಕೆಡ್ಸೋಕೆ ಇಷ್ಟಪಡಲ್ಲ, ಹಾಳಾಗಬೇಡ್ರಿ ಅಂತೀನಿ. ಆದರೆ ನನಗೆ ಸಂದರ್ಭ ಬೇಕಾದಾಗ ಅವರಾಗಲೇ ತಂದು ದುಡ್ಡು ಕೊಟ್ಟಿದ್ದಾರೆ. ನಾನಾಗಲೇ ಅವ್ರ ಮನೆಗೆ ಹೋಗಿ ರಾಬರಿ ಮಾಡಿ ಹೆದರಿಸಿ ಕದರಿಸಿ ಕಸ್ಕೊಂಡಿಲ್ಲ. ಸಾಲ ಮಾಡಿದ್ದೀನಿ, 1 ಕೋಟಿ ಸಾಲ ಮಾಡಿದ್ದೀನಿ. ಅದ್ರ ಲೆಕ್ಕ ಬೇಕಂದ್ರೂ ಕೊಡ್ತೀನಿ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ನೀವು ಯೂಟ್ಯೂಬ್ನಾಗ ಬಿಟ್ಟಿರಲ್ಲ, ಇದೇ ಥರ ನಾನು ಯೂಟ್ಯೂಬ್ನಾಗ ಬಿಡ್ತೀನಿ ಈ ವಿಡಿಯೋನ. ಇದನ್ನೆಲ್ಲ ಜನ ನೋಡಲಿ. ಯಾಕಂತಂದರೆ ಒಂದು ಚೂರು ಕತೆ ಬೇಡ, ತಳದಿಂದ ಏನಾಯ್ತು 16 ವರ್ಷದಿಂದ ಈ ಸಿಗ್ಲಿ ಬಸ್ಸು ಹೆಂಗೆ ನಡೆದು ಬಂದ, ಎಷ್ಟು ಯಾರ್ಯಾರ ಹತ್ರ 420 ಮಾಡ್ದ ಅಂತ ನೀವು ಹೇಳಿರಲ್ಲ. ಆ 420 ಮಾಡಿದ್ನೋ, ಸಾಲ ಮಾಡಿದ್ನೋ, ಅಥವಾ ಏನಾದರೂ ಗೋಲ್ಡ್ ಬಿಸ್ಕಿಟ್ ದಂಧೆ ಮಾಡಿದ್ನೋ, ಅಥವಾ ಕೋಟಾ ನೋಡು ದಂಧೆ ಮಾಡಿದ್ನೋ, ಇವೆಲ್ಲ ಗೊತ್ತಾಗಬೇಕಲ್ಲ. ಅದನ್ನು ನಾನು ವರದಿ ಕೊಡ್ತೀನಿ ನಿಮಗೆ, ನನ್ನ ಹತ್ರ ತಿಳ್ಕೊಳ್ರಿ ಹುಚ್ಚರ. ಎಸ್ ಪಿ ಅವರು ಇವತ್ತು ಒಂದು ದಾವಣಗೆರೆ ಜಿಲ್ಲಾ, ನನ್ನ ಮೊದಲನೇ ಕಳ್ತನ ದಾವಣಗೆರೆ. ಆದರೆ ಕೊನೆ ಈ ಒಂದು ಹೊಲಸು ಮಡಿ ಆಗಬೇಕಾದ್ರೆ ನಾನು ಹಿಂದೆ ಕಳ್ಳಾದೆ, ಇವತ್ತು ನಾನು ಸಾಲಗಾರ ಆದೆ. ಇನ್ನು ಮುಂದೆ ನಾ ಭಿಕ್ಷುಕನ ಹಾಕೋನು ರಾಜ ಹಾಕೋನು ಅದು ನಿಮ್ಮ ಕೈಯೇ ಬಿಟ್ಟಿದ್ದು. ಯಾಕಂದ್ರೆ ನಾ ಹೇಳೋದೆಲ್ಲ ಸತ್ಯ. ಯಾಕಂದರೆ ನನ್ನ ಕಾನೂನಿನ ಜ್ಞಾನ ಸಲಹೆ ಕೊಡ್ತೀನಿ. ನನ್ನ ಹೆಂಡತಿ ಮಕ್ಕಳು ಹೊಟ್ಟೆಗೆ ತುಂಬಷ್ಟು ಅನ್ನ ಬೇಡ್ತೀನಿ. ನನಗೆ ದುಡಿಲಾರ್ದ ಜೀವನ ಮಾಡೀನಿ, ಟಿಕೆಟ್ ಇಲ್ದ ಪ್ರಯಾಣ ಮಾಡೀನಿ, ಜೋಳಿಗಿಲ್ದನ ಹೋಳಿಗೆ ಊಟ ಮಾಡೀನಿ. ಈಗೂ ನಾನು ಕೇಳ್ತೀನಿ, ನಮ್ಮ ಜಗಳೂರು ಮೈಲಾರಪ್ಪ ಅಂತಂದವರು, ಸಿದ್ದರಾಮಯ್ಯ ಅಂತಂದು CPI ಅವರು ಇರಬೇಕು, ಅವರೆಲ್ಲ ನನಗೆ ಅವ್ರು ಫೋನ್ ಮಾಡಿ, ನಾನೇ ಫೋನ್ ಮಾಡಿದೆ, ಬಾರೋ ಬಶ್ಯ ಅಂದರು. ಅವಾಗ ಅವರು ಒಂದು ಮಾತು ಹೇಳಿದರು, ನೋಡೋ ಬಶ್ಯ, ನೀನು ಸತ್ಯ ಹೇಳಿದ್ರೆ ನಿನಗೆ ನಾನೇ ಒಂದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿ ಕಳಿಸ್ತೀನಿ, ಒಂದು ವೇಳೆ ತಪ್ಪಾದರೆ ನನಗೆ ಸತ್ಯ ಹೇಳಬೇಕು ಅಂದರು. ಅದಕ್ಕೆ ಅಂಥ ಒಬ್ಬ ಕತೆಗಾರ ನನಗೆ ಬೇಕು. ಯಾಕಂದರೆ ಅವ್ರಿಗೆ ನಾನು ಸತ್ಯ ಹೇಳಿದ ಕತೆ ಅವ್ರ ಮುಂದ್ಗಡೆನೇ ಈ ದಾವಣಗೆರೆ ವರದಿಗಾರ ಬರಬೇಕು. ಇಡೀ ಯಾರ್ಯಾರು ಬೇಕಾದಷ್ಟು ಇಡೀ ಜಗಳೂರ ಜನರಿಗೆ ಸ್ವಾಗತ ಮಾಡಬೇಕು. ಯಾಕಂದ್ರೆ 45 ನಿಮಿಷ ಈ ಸಿಗ್ಲಿ ಬಸ್ಸಿನ ಕೈಯಾಗ ಮೈಕ್ ಕೊಟ್ಟರೆ ನಾನು ಯಾರು, ನಾನು ಹೆಂಗೆ ನಡೆದು ಬಂದೆ. 16 ವರ್ಷ ಕಳ್ತನದ ಬಿಡು. ಯಾಕಂದರೆ 14 ವಯಸ್ಸಿನಿಂದ ನಾನು ಕಳ್ಳಾದವನು, 35 ವರ್ಷ ಕಳ್ತನ ಮಾಡಿದೆ. ಕಳ್ತನ ಬಿಟ್ಟಿಂದಾಗ 16 ವರ್ಷ ಹೆಂಗೆ ಜೀವನ ಮಾಡಿದೆ ಬಸ್ಯ. ನಿನಗೆ ಎಲ್ಲಿಂದ ಬಂತು ದುಡ್ಡು? ಇಷ್ಟೆಲ್ಲ ಕರ್ನಾಟಕ ಅಡ್ಡಾಡ್ತಿದ್ದಿ, ಇಷ್ಟೆಲ್ಲ ಅಡ್ಡಾಡಿ ಇದನ್ನೆಲ್ಲ ಮಾಡ್ತಿದ್ದಿ, ಇಷ್ಟು ಸಾಲ ಮಾಡಿದೆ, ಆ ಸಾಲ ಮಾಡಿ ದುಡ್ಡು ಏನು ಮಾಡಿದಿ, ಇವೆಲ್ಲ ವರದಿ ಕೇಳಿ ನಾನು ಉತ್ತರ ಕೊಡ್ತೀನಿ. ಈಗೂ ಒಂದು ವಾರದ್ದು ತಂದು ಕೊಟ್ಟರೆ ನನ್ನ ಮನೆ ನಡಿಬೇಕು. ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ನಾನು VIP ಅಲ್ಲ. VIP ಗಳನ್ನ ಮಟ್ಟ ಹಾಕಿ ಬಿದ್ದವ್ರನ್ನ ಎತ್ತಿಡಂಥ ಬಸ್ಸೇ ಇದ್ದೀನಿ. ನಾನು ಭಯ ಪಡೋನಲ್ಲ.
ಯಾಕಂದ್ರೆ ನಾನು 33 ವರ್ಷ ಪೊಲೀಸರ ಆ ನೆರಳಿನಲ್ಲಿನ ಬದುಕಿ ಬಂದವನು. ಅವರೇ ನನಗೆ ಪರಿವರ್ತನೆ ಮಾಡಿದವರು. ಎಷ್ಟೋ ವಕೀಲರು ನನಗೆ ಪೇಪರು ಪೆನ್ ಹಾಳಿ ತಂದು ಕೊಟ್ಟು ಗೆಲ್ಲೋ ಬಸ್ಯ ನೀನು, ಇದನ್ನು ಬರೆಯೋ ಬಸ್ಯ ಅಂತ ಅವರು ನನಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಂಥ ವಕೀಲರಿದ್ದರು. ನ್ಯಾಯಾಧೀಶರು ಒಂದೊಂದು ಕೋರ್ಟ್ನಲ್ಲಿ ಸಿಗಲಿ ಬಸ್ಯನ್ನು ವಾದ ಕೇಳೋಕ್ಕೆ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳನ್ನ ಕೋರ್ಟಿಗೆ ಕರೆಸಿ ಎಲ್ಲ ಮಕ್ಕಳ ಜೊತೆಲಿ ನನ್ನ ವಾದ ಆ ಮಕ್ಕಳಿಗೆ ಹೆಂಗೆ ವಾದ ಮಾಡ್ತಾನೆ ಬಸ್ಯ ಅನ್ನೋದನ್ನು ಕಲಿಸ್ಕೊಟ್ರು. ಇಂಥವೆಲ್ಲ ಘಟನೆಗಳು ನಡೆದು ಒಬ್ಬ ಯೋಧನ ಮಗಳಿಗೆ ನ್ಯಾಯ ಕೊಡಿಸ್ತಂಥ ಬಸ್ಯ ಇದ್ದೀನಿ. ಇಂಥವೆಲ್ಲ ಹೋರಾಟ ಕಾನೂನು ಜ್ಞಾನ ತುಂಬಂಥ ಬಸ್ಯ ಇದ್ದೀನಿ. ಬಟ್ ನಮ್ಮಪ್ಪ, ನಾನು ಅಪ್ಪನಿಗೆ ಹುಟ್ಟಿದ್ದೀನಿ, ನನ್ನ ಬಸವರಾಜ ನಿಂಗಪ್ಪ ಬೆಳಗಜ್ಜಿರಿ ಅಂತಂದು ನನ್ನ ತಂದೆ ಹೆಸರಿದೆ. ನಾನು ವೀರಶೈವ ಹಿಂದೂ ಲಿಂಗವಂತ ಇದ್ದೀನಿ. ಆದರೆ ನಮ್ಮ ಅಪ್ಪನಿಗೆ 2 ಹೆಂಡ್ರು, ಅದರಲ್ಲಿ 1ನೇ ಹೆಂಡತಿ, 3 ಎಕರೆ ಜಮೀನು, 10 ಗುಂಟೆ ಜಾಗ, ಒಂದು ಮನೆ ಹೊಡ್ಕೊಂಡಾಕಿ ನಮಗೆ ಏನೂ ಕೊಡಲಿಲ್ಲ. ನೀವು ಸುಳ್ಳು ಹುಟ್ಟಿದ ಮಕ್ಕಳು ಅಂತಂದು ಬೀದಿಗೆ ಬಿಟ್ಟರು. ನಮ್ಮ ತಾಯಿ ಹೆಂಗೋ ಬೆಳೆಸಿದ್ರು. ಎಲ್ಲರೂ 23 ಜನ ಮಕ್ಕಳಲ್ಲಿ 22 ಜನ ವೇಸ್ಟು. ಈ ಸಿಗಲಿ ಬಸ್ಯ ಪಾಸ್ಟು. ನಾನು ವರದಿ ಬೇಕಂದರೆ ನನ್ನ ಮನೆ ಅಡ್ರೆಸ್ ಕೊಡ್ತೀನಿ. ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಕೊಟ್ಟರು ಈಸೂರು ಕೊಡುವೇನಂತ ವೀರಭದ್ರ ಜಗಲಿ ಮುಂದ್ಗಡೆ ನಾನು ಸತ್ಯ ಹೇಳ್ತೀನಿ, ಬಂದು ಕೇಳು. ಇತಿಹಾಸ ನಿಮಗಿರಬೇಕು. ಯಾಕಂದರೆ ನನ್ನ ಇತಿಹಾಸನ ಜನರಿಗೆ ಜಾಗೃತಿ ಕೊಟ್ಟರೆ ಇನ್ನು ಮುಂದಾದರೂ ಒಳ್ಳೆಯವ್ರು ಆಗ್ತಾರೆ. ಯಾಕಂದರೆ ನಾನು ಅವ್ರಿಗೆ ಆ ಮಾತಿನಲ್ಲಿ ಈಗೂ ನಾ ಹೇಳ್ತೀನಲ್ಲ, ನಾನು ಎಷ್ಟು ಮಂದಿ ಅಂತೆಲ್ಲ ಸಾಲ ಮಾಡಿದ್ದೇನಲ್ಲ, ಅವರೆಲ್ಲರೂ ಆ ಒಂದು ಯೂಟ್ಯೂಬ್ ನೀವು ದಾವಣಗೆರೆ ವರದಿಗಾರ ಬಿಟ್ಟಿರಲ್ಲ, ಜಗಳೂರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ರಿ. ನನಗೆಷ್ಟು ದುಡ್ಡು ಇಸ್ಕೊಂಡಾನ, ಎಷ್ಟು ದುಡ್ಡು ಇಸ್ಕೊಂಡಾನ ಅಂತಂದು ಎಲ್ಲರೂ ಬಂದು ಕಂಪ್ಲೇಂಟ್ ಕೊಡಬೇಕು. ಅವಾಗ ನನ್ನ ಮೇಲೆ ಕೇಸ್ ಹಾಕ್ತಾರೆ, ನಾನು ಜೈಲಿನಾಗ ಇರ್ತೀನಿ. ಅವಾಗ ನೀವು ಕೋರ್ಟಿಗೆ ಬರ್ರಿ. ಅವಾಗ ನಾನು ಹೂವಿನ ಹಾರ ಹಾಕಿಸ್ಕೊತೀನೋ ಏನಂತೀಯ, ಕೇರಳ ಹಾರ ಹಾಕಿಸ್ಕೊತೀನೋ, ಅದು ಮುಂದೆ ದೇವ್ರಿಗೆ ಬಿಟ್ಟಿದ್ದು. ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾನು ನಡೆದವನು. ನಾನು ಇವತ್ತಿಗೆ ದೇವರು ಮೇಲೆ ಎಲ್ಲ ನಾನು ಸತ್ಯ ಹೇಳಿದವನು. ನಾನು ಸಂವಿಧಾನನ ದೇವ್ರನ್ನ ನಂಬಿಕೊಂಡು ನಾನು ಸಂವಿಧಾನ ಪಾಲಿಸ್ತವನು. ಇದನ್ನು ಬಿಟ್ಟರೆ ನಾನು ಏನು ಹೇಳಂಗಿಲ್ಲ. ದಾವಣಗೆರೆ ವರದಿಗಾರರೇ, ನೀವು ಬಿಡಬೇಕಾದ್ರೂ ಅಲ್ಲಿ ಕಂಪ್ಲೇಂಟ್ ಆಗಿರಬೇಕು. ಆಫೀಸರು ಆರೋಪಿನ ಕರೆದು ಅದರದ್ದೆಲ್ಲ ವಿಚಾರಣೆ ತಿಳ್ಕೊಂಡು ಇಂಥ ತಪ್ಪು ಮಾಡಿದನು ಸಿಗಲಿ ಬಸ್ಯ ಅಂತಂದು ಪಬ್ಲಿಕೇಶನ್ ಮಾಡಬೇಕು. ಒಂದು ವೇಳೆ ಇದರಲ್ಲಿ ನಾನು ಏನೋ ಗೆದ್ದುಬಿಟ್ನಂದರೆ, ಆಟ ಆಡಿ ಗೆದ್ದುಬಿಟ್ನಂದರೆ, ನೀವು ಕೊಟ್ಟು ವರದಿಗೆ ನಾನು ಪ್ರಶ್ನೆ ಮಾಡಿದ್ರೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬೇಕಂತ. ಏನಂತೀರಿ? ನಿಮ್ಗೆ ವರದಿ ಕೊಡೋಕೆ ಆಗಲಿಲ್ಲ ಅಂದರೆ ನನ್ನ ಹತ್ರ ಬಂದು ಟ್ರೈನಿಂಗ್ ಕಲೀರಿ, ನಾ ಕೊಡ್ತೀನಿ. ಸಿಗಲಿ ಬಸ್ಯ ಇದ್ದೀನಿ. ಎಲ್ಲ ವಿದ್ಯೆನೂ ಕಲಿತು ಇವತ್ತು ನಿಮ್ಮ ಮುಂದೆ ಹಂಚ್ಕೋಬೇಕಂತಂದು ನನ್ನ ಊರಾಗ ನನಗೆ 45 ನಿಮಿಷ ಮೈಕ್ ಕೊಡೋಕೆ ಹಿಂದೆ ಮುಂದೆ ನೋಡಿದ್ದಾರೆ. ನಾನು ಸಿಗಲಿ ಗ್ರಾಮಕ್ಕೆ ಹೋಗಿ ಕೇಳಿ. ಇವತ್ತಿಗೆ ಈ ಸಿಗಲಿ ಬಸ್ಯ ನನಗೆ ಸಿಗಲಿ ಗ್ರಾಮಕ್ಕೆ ಅವಮಾನ ಆಗ್ದಂಗೆ, ಈ ಈಸೂರು ಗ್ರಾಮಕ್ಕೆ ಅವಮಾನ ಆಗ್ದಂಗೆ, ಈ ಒಂದು ದಕ್ಷಿಣ ಉತ್ತರ 2 ಕಣ್ಣು ಅಂತ ತಿಳ್ಕೊಂಡು ಬದುಕೋ ಬಸ್ಯ ನಾನು. ನನ್ನಂತಲೇ ಹಲ್ಲೆ ಮಾಡಿದರೆ ಏನೂ ಉಪಯೋಗ ಇಲ್ಲ. ನನ್ನಂತಲೇ ಸತ್ಯ ಕೇಳ್ರಿ, ಹೇಳ್ತೀನಿ. ಅದರಲ್ಲಿ ತುಂಬ ಅರ್ಥ ಇದೆ. ಜನಪ್ರಿಯ ಕಳ್ಳ ಸಿಗಲಿ ಬಸ್ಯ ನಾನು. ಅಂಗುಲಿಮಾಲ, ಕನ್ನೇಶ್ವರಮ್ಮ, ರಾಬಿನ್ಹುಡ್, ಸಿಗಲಿ ಬಸ್ಯ, ಮೈಲಾರ ಮಾದೇವಪ್ಪ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.